ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ಇತಿಹಾಸದಲ್ಲಿ 2ನೇ ಕಿರು ಪರೀಕ್ಷೆ ನಿಮ್ಮ ಸೆಕೆಂಡ್ ಟೆಸ್ಟ್ಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ 30+ ನಿಮ್ಮ ಹೊಟ್ಟಿಗೆ ತೊಗೊಳ್ತೀರಿ. ಸೊ ಎಲ್ಲ ವಿಧದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಅಂತ ಹೇಳ್ತಾ ಆಲ್ರೆಡಿ ಕನ್ನಡ ಹಾಕಿದ್ದೆ. ಲಾಸ್ಟ್ ಇಯರ್ ವಿಡಿಯೋಗಳಿದ್ದಾವೆ, ತಾವು ನೋಡಬೇಕಂದ್ರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ದಯಮಾಡಿ ಅದನ್ನು ಹೋಗಿ ನೋಡಿದರೆ ನೀವು ಅಲ್ಲಿ ಎಲ್ಲ ವಿಷಯಗಳ ಒಂದು ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗ್ತವೆ. ಇಷ್ಟು ನೋಡ್ಕೊಂಡು ಹೋಗಿ ಪ್ರಿಪೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ. ಫಸ್ಟ್ 1 ಮಾರ್ಕಿಗೆ ಬರ್ತಕ್ಕಂಥ ಅದು ಬಹು ಆಯ್ಕೆಗಳಿರ್ಬೋದು, ಅಥವಾ ಬಿಟ್ಟ ಸ್ಥಳ ಇರ್ಬೋದು, ಅಥವಾ ಹೊಂದಿಸಿ ಬರೆಯಲಿರ್ತಕ್ಕಂಥ ಪ್ರಶ್ನೆಗಳು. ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧರಾದವರು ಯಾರು? ಪ್ರಯಾಗ ಬೌದ್ಧ ಸಮ್ಮೇಳನ ನಡೆದ ವರ್ಷ ಯಾವುದು? ಕನ್ನಡದ ಮೊದಲ ಶಾಸನ ಯಾವುದು? ಬಾದಾಮಿ ಚಾಲುಕ್ಯರ ರಾಜಲಾಂಛನ ಯಾವುದು? ಐಹೊಳೆ ಶಾಸನ ಬರೆದವರು ಯಾರು? ಹರ್ಷಚರಿತೆ ಕೃತಿ ಬರೆದವರು ಯಾರು? ಕದಂಬ ವಂಶದ ಸ್ಥಾಪಕ ಯಾರು? ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿ ಯಾವುದು? ಉತ್ತರ ಪತೇಶ್ವರ ಎಂದು ಪ್ರಸಿದ್ಧರಾದವರು ಯಾರು? ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾರು? ಉಭಯ ಕವಿ ಚಕ್ರವರ್ತಿ ಎಂದು ಪ್ರಸಿದ್ಧರಾದವರು ಯಾರು? ಇನ್ನು ಕನ್ನಡದ ಆದಿಕವಿ ಅಂತಲೇ ಪ್ರಸಿದ್ಧರಾದಿರ್ತಕ್ಕಂಥ ಕವಿ ಯಾರಂತ ಕೇಳಿದರು. ಇನ್ನು ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಕನ್ನಡದ ಮೊದಲ ಸಾಹಿತ್ಯಿಕ ಕೃತಿ ಯಾವುದು? ಪೊನ್ನನಿಗೆ ಆಶ್ರಯ ನೀಡಿದ ರಾಜ ಯಾರು? ಹೊಯ್ಸಳ ರಾಜ್ಯದ ಸ್ಥಾಪಕ ಯಾರು? ರನ್ನನಿಗೆ ಆಶ್ರಯ ನೀಡಿದವರು ಯಾರು ಅಂತ ಕೇಳಿತ್ತು. ನೆಕ್ಸ್ಟ್, ಸಂಸ್ಕೃತದ ಮೊದಲ ವಿಶ್ವಕೋಶ ಎಂದು ಪರಿಗಣಿಸಿದ ಕೃತಿ ಯಾವುದು? ಗುಲಾಮಿ ಸಂತತಿಯ ಸ್ಥಾಪಕ ಯಾರಂತ ಕೇಳಿದ್ದಾರೆ. ಭಾರತದ ಗಿನಿ ಅಂತ ಪ್ರಸಿದ್ಧರಾದವರು ಯಾರು? ಸಾಂಕೇತಿಕ ನಾಣ್ಯವನ್ನು ಜಾರಿ ಮಾಡಿದವರು ಯಾರು? ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು? ಇನ್ನು ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿತ್ತು. ಇನ್ನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಮೊದಲ ಪಾನಿಪತ್ ಕದನ ನಡೆದ ವರ್ಷ ಯಾವುದು? ಮೊಘಲ್ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿತ್ತು. ಇನ್ನು ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು? ಇನ್ನು ಅಕ್ಬರ್ ನಾಮ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು? ಇನ್ನು ಗೋಡ್ವಾನ ರಾಜ್ಯದ ರಾಣಿ ಯಾರು? ಹಲ್ದಿ ಘಾಟ್ ಕದನ ನಡೆದ ವರ್ಷ ಯಾವುದು? ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು? ಇನ್ನು ಹುಮಾಯೂನ್ ನಾಮ ಅಂತಕ್ಕಂಥ ಗ್ರಂಥ ಬರೆದವರು ಯಾರು? ಮರಾಠ ರಾಜ್ಯದ ಸ್ಥಾಪಕ ಯಾರು? ಇನ್ನು ಶಿವಾಜಿಯ ಬಿರುದು ಯಾವುದು ಅಂತ ಕೇಳಿದ್ದಾರೆ. ಚೌತ್ ತೆರಿಗೆ ಅಂದರೆ ಏನು? ಈ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಹಾಕಲಾದ ಒಪ್ಪಂದ ಯಾವುದು ಅಂತ ಕೇಳಿತು. ಶಿವಾಜಿ ಕಿರೀಟ ಧಾರಣೆಯಾದ ವರ್ಷ ಯಾವುದು? ಕೃಷ್ಣದೇವರಾಯ ಯಾವ ಅಂಶದವನು ಅಂತ ಪ್ರಶ್ನೆ ಇತ್ತು. ಇನ್ನು ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಯಾರು? ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜ ಯಾರು? ಬೆಂಗಳೂರಿನ ಸ್ಥಾಪಕ ಅಂತ ಯಾರನ್ನು ಕರಿತೀವಿ. ಇನ್ನು ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು? ಬೀದರ್ನಲ್ಲಿ ಮದ್ರಸಾ ಸ್ಥಾಪಿಸಿದವರು ಯಾರು? ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು? ಶಿಖರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿತ್ತು. ಇನ್ನು ಬಸವೇಶ್ವರಿಗೆ ರಾಜಾಶ್ರಯ ನೀಡಿದ ಕಲಚುರಿ ಅರಸ ಯಾರು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿತ್ತು. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕವರ್ ಮಾಡಿದ್ದೀನಿ. ಒಂಥರ ನಿಮಗೆ ರಿವಿಷನ್ ಅದು. ಇನ್ನು ಮೊದಲ ಕರ್ನಾಟಿಕ್ ಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ? ಭಾರತದಲ್ಲಿ ಡಚ್ಚರ ರಾಜಧಾನಿ, ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸಹಾಯಕ ಸೈನ್ಯ ಪದ್ಧತಿ, ಭಾರತಕ್ಕೆ ಜಲಮಾರ್ಗ ಶೋಧನೆ ಮಾಡಿದ ವ್ಯಕ್ತಿ, ಶಾಶ್ವತ ಕಂದಾಯ ಪದ್ಧತಿ ಜಾರಿ ಮಾಡಿದವರು, ಸೋರಿಕೆ ಸಿದ್ಧಾಂತದ ಪ್ರತಿಪಾದಕ, ದಾದಾಬಾಯಿ ನೌರೋಜಿಯ ಕೃತಿ, ಭಾರತದ ಪುನರುಜ್ಜೀವನದ ಪಿತಾಮಹ, ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಟ್ಟವರು, ವಿವೇಕಾನಂದರ ಮೂಲ ಹೆಸರು, ಸತಿ ಪದ್ಧತಿ ನಿಷೇಧ ಶಾಸನ ಜಾರಿ ಮಾಡಿದವರು ಯಾರು? ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಬೃಂದಾವನ ಉದ್ಯಾನವನ್ನು ನಿರ್ಮಿಸಿದವರು ಯಾರು? ಕನ್ನಡ ಸಾಹಿತ್ಯ ಪರಿಷತ್ತು ಕಟ್ಟಿದವರು ಯಾರು? ನೇತಾಜಿ ಅಂತ ಪ್ರಸಿದ್ಧರಾಗಿದ್ದವರು ಯಾರು? ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡಿದವರು ಅಂತ ಕೇಳಿತ್ತು. ಇನ್ನು ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವನು ಯಾರು? ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು ಆಲೂರು ವೆಂಕಟರಾಯರ ಕೃತಿ, ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಅಧ್ಯಕ್ಷ, ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ. ಇನ್ನು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಮತ್ತು ಎಲ್ಲಿದೆ? ವಿಕ್ರಮ ಶಕವನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ಯಾವುದಾದರೂ 2
ಗೊಮ್ಮಟೇಶ್ವರ ವಿಗ್ರಹನ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು? ಆತನ ಕೃತಿ ಬರೆಯಿರಿ. ತೊಕ್ಕೋಳಂ ಕದನ ಯಾವಾಗ ಮತ್ತು ಯಾರ ಮಧ್ಯೆ ನಡೀತು? ಶಾತವಾಹನರ ಕಾಲದ 2 ವಾಸ್ತುಶಿಲ್ಪದ ಕೇಂದ್ರಗಳು. ಶಿವಾಜಿ ಸಂಗ್ರಹ ಮಾಡತಕ್ಕಂಥ 2 ತೆರಿಗೆಗಳು. ಬಹಮನಿ ಮನೆತನದ 2 ರಾಜಧಾನಿಗಳು. ಕನ್ನಡದ ಮೊದಲ ನಾಟಕ ಯಾವುದು? ಅದರ ಕರ್ತೃ ಯಾರು? ಇನ್ನು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳು. ಶಿವಾಜಿಯ ತಂದೆ ತಾಯಿ ಯಾರು? ಗೋಲ್ ಗುಮ್ಮಟ್ ಎಲ್ಲಿದೆ? ಅದನ್ನು ನಿರ್ಮಿಸಿದವರು ಯಾರು? ಮಧ್ವಾಚಾರ್ಯರ ಮಠಗಳು. ಶಂಕರಾಚಾರ್ಯರ ತಂದೆ ತಾಯಿ. ಶಂಕರಾಚಾರ್ಯರ ಮಠಗಳು. ಅನುಭವ ಮಂಟಪದ ಸ್ಥಾಪಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ಯಾರಾದರೂ 2 ತೀವ್ರಗಾಮಿ ನಾಯಕರನ್ನು ಬರೀರಿ. ಇನ್ನು ಭಾರತದಲ್ಲಿ ಫ್ರೆಂಚರು ಪ್ರಾರಂಭಿಸಿದ 2 ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಲಿಕ್ಕೆ ಕೇಳಿತ್ತು. ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಮೈಸೂರಿನ 2 ಪ್ರಮುಖ ಕಮಿಷನರ್ಗಳು. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ 2 ಕಂದಾಯ ಪದ್ಧತಿಗಳು. ಇನ್ನು ಕರ್ನಾಟಕ ಏಕೀಕರಣ ಚಳವಳಿಯ 2 ನಾಯಕರನ್ನು ಬರಿಬೇಕು. ರಾಜ್ಯ ಪುನರ್ರಚನೆಯ 2 ಸಮಿತಿಗಳನ್ನು ಬರಿಬೇಕು. ಇನ್ನು ಲಾಂಗ್ ಕ್ವಶನಲ್ಲಿ ಮಹಾವೀರ ಮತ್ತು ಬುದ್ಧ ಮೋಸ್ಟ್ ಇಂಪಾರ್ಟೆಂಟು. ಸೊ ಮಹಾವೀರ ಬರ್ತಾರೆ ಅಥವಾ ಬುದ್ಧ. ಸೊ ಅದು ನಿಮಗೆ 5 ಅಥವಾ 10 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಸಮುದ್ರಗುಪ್ತನ ದಿಗ್ವಿಜಯ ಅಥವಾ ಗುಪ್ತರ ಕಾಲದ ಸುವರ್ಣಯುಗ ಅಂತ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಅಷ್ಟು ಇಂಪಾರ್ಟೆಂಟ್. ಇನ್ನು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶ 5 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆಗಳನ್ನು ನೋಡ್ಕೊಂಡು ಹೋಗಿ. ಕೃಷ್ಣದೇವರಾಯನ ಸಾಧನೆಗಳು, ಅಕ್ಬರನ ಸಾಧನೆಗಳು ಇಂಪಾರ್ಟೆಂಟ್ ಇದೆ. ಇನ್ನು ಮಧ್ವಾಚಾರ್ಯರು ಇಲ್ಲಾಂದರೆ ಶಂಕರಾಚಾರ್ಯರು ಬರ್ತಾರೆ. ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಬರೀಬೇಕು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ. ಸರ್ ಎಂ ವಿಶ್ವೇಶ್ವರವರನ್ನು ಆಧುನಿಕ ಭಾರತದ ನಿರ್ಮಾತೃ ಅಂತ ಕರಿತೀವಿ, ಏಕೆ? ಇನ್ನು ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಕೇಳಿತ್ತು. ಇಷ್ಟು ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.